ಇವಾಗ ಹೇಳ್ಬೇಕಂದ್ರೆ ಓಲಾ ಊಬರ್ನವನು ರೇಟ್ ಕಡಿಮೆ ಮಾಡ್ಯಾವನೆ. ಆದರೆ ಈಗ ನಾವು ಕ್ಯಾಬ್ನವರು ಓಡಿಸ್ಬೇಕಂದ್ರೆ ಸಿಟಿಯಿಂದ ಬೆಂಗಳೂರು ಇಲ್ಲಿ ಏರ್ಪೋರ್ಟಿಗೆ ಬಂದು ಡ್ರಾಪ್ ಮಾಡ್ಬೇಕಂದ್ರೆ ಓಲಾ ಊಬರ್ನವ್ರು ಜಾಸ್ತಿ ಮಾಡಿದ್ರೆ ಟೂಲ್ನವರು ಜಾಸ್ತಿ ಮಾಡಿದ್ರೆ ಡ್ರೈವರಿಗೆ ಭಾಳ ಹೊರೆ ಬೀಳುತ್ತೆ. ಡ್ರೈವರ್ಗೆ ಹೊರೆ ಬಿದ್ದ ಮೇಲೆ ಬದುಕಕ್ಕಾಗಲ್ಲ ಸರ್. ಬಡವ್ರ ಮಕ್ಕಳು ಇಲ್ಲೆಲ್ಲ ಬಂದು ದುಡಿತಿರ್ತಾರೆ, ಬೆಂಗಳೂರಿಂದ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ದುಡಿತಿರ್ತಾರೆ ಸರ್. ಇಲ್ಲಿ ದುಡಿಬೇಕಾದ್ರೆ ಈ ತರ ಟೂಲ್ ಜಾಸ್ತಿ ಮಾಡ್ತಾರೆ, ಈ ತರ ಇದು ಏರ್ಪೋರ್ಟ್ ಇಂದ ಅಮೌಂಟ್ ಕಡಿಮೆ ಮಾಡ್ತಾರೆ. ಯಾರಿಗೆ ಹೇಳೋಣ ಅಂತ ರಾಜ್ಯ ಸರ್ಕಾರದವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾಕಷ್ಟು ಸರಿ ನಮ್ಮ ಚಾಲಕರಿಂದ ಮನವಿ ಮಾಡಿದ್ದಾರೆ. ಆದ್ರೂ ರಾಮಲಿಂಗಾರೆಡ್ಡಿ ಅವರು ಸ್ಪಂದನೆ ನೀಡ್ತಾ ಇಲ್ಲ. ಆದ್ರೆ ಹಿಂಗ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಸರ್. ಬಡವರು ಬದುಕಕ್ಕಾಗಲ್ಲ, ಕ್ಯಾಬ್ಗಳೆಲ್ಲ ಮಾರಿಬಿಟ್ಟು ಊರಿಗೆ ಹೋಗ್ಬೇಕು. ನನ್ನ ಹೆಸರು ಸದಾಶಿವ ಅಂತ, ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕದಿಂದ ಮಾತಾಡ್ತೀನಿ. ನಾಳೆಯಿಂದ ಟೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಸರ್. ಹೌದು ಸರ್. ಇದು ಪರಿಣಾಮ ಬೀರುತ್ತೆ ನಿಮ್ಮ ಮೇಲೆ ಅಂತ? ಸರ್, ನಾವು ಸ್ಟೂಡೆಂಟ್ಸ್ ಓದ್ಕೊಂಡೆ ನಾವು ಕ್ಯಾಬ್ ಓಡಿಸ್ಕೊಂಡಿದೀವಿ. ಈ ತರ ಟೋಲು ಆಮೇಲೆ ಓಲಾ ಒಬ್ಬರ್ ಫೇರ್ಸ್ ಎಲ್ಲ ಕಡಿಮೆ ಆಗೋದು, ಇದು ಓಲಾ ಒಬ್ಬರ್ ಟ್ರಿಪ್ಸ್ ಎಲ್ಲ ಕಡಿಮೆ ಮಾಡೋದು, ಅದೆಲ್ಲ ಹಾಕಿದ್ರೆ ನಾವು ಕಾಲೇಜ್ ಫೀಸ್ ಕಟ್ಟೋದ ಈ ಕಡೆ ಕ್ಯಾಬ್ ಓಡಿಸೋದ ಗೊತ್ತಾಗಲ್ಲ. ಇನ್ನು ಆಮೇಲೆ ಝೊಮ್ಯಾಟೊ ರ್ಯಾಪಿಡೋ ಅದಕ್ಕೆ ಇಳಿಬೇಕು. ಅದರಲ್ಲೂ ಏನಾದ್ರು ಇದು ಮಾಡಿದ್ರೆ ನಮ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಏನಾದ್ರು ಮಾಡ್ಬೇಕು ಸರ್. ಇದಕ್ಕೆ ಟೋಲ್ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ವಸ್ತುಗಳು ಕೂಡ ಜಾಸ್ತಿ. ಹೌದೌದು, ನೆನ್ನೆ ಹಾಲ್ ದರ ಜಾಸ್ತಿ ಮಾಡಿದ್ದಾರೆ 4 ರೂಪಾಯಿ. ಅದರಿಂದ ಏನ್ ಮಾಡೋದು ಗೊತ್ತಾಗ್ತಿಲ್ಲ ನಮ್ಗೆ ಇವಾಗ. ಅದೇ ಗೌರ್ಮೆಂಟ್ ಅವ್ರು ಏನಾದ್ರು ಸಹಕಾರ ಮಾಡಿದ್ರೆ ನೋಡ್ಬೇಕು ಸರ್. ಏನಾದ್ರು ಅದು ತರುಣ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.